ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಸಹವಾಸ ದೋಷ, ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಒಂದು ಊರಿನಲ್ಲಿ ಒಬ್ಬ ಅಡಿಗೆ ಮಾಡುವಂತಹ ಪ್ರಸಿದ್ಧ ವ್ಯಕ್ತಿ ಇದ್ದ. ಅವನ ಜೊತೆಗೆ 5-6 ಜನ ಹೆಂಗಸರು ಸಹಾಯಕ್ಕೆ ಇದ್ದರು. ಆ ಅಡಿಗೆಯವನನ್ನ ಎಲ್ಲಾರು ಮದುವೆಗೆ, ಯಾವುದಾದರೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಮನುಷ್ಯರು ಕರೆಯುತ್ತಿದ್ದರು. ಅವನು ಹೋಗಿ ಅಡಿಗೆ ಮಾಡುತ್ತಿದ್ದ. ಇದು ಅವನ ಜೀವನದ ಒಂದು ಕೆಲಸ, ಒಂದು ಮುಖ್ಯ ಕೆಲಸನೇ ಅದಿತ್ತು. ಸಾಕಷ್ಟು ವರ್ಷದಿಂದ ಅವನು ಇದೇ ಉದ್ಯೋಗವನ್ನ ಮಾಡುತ್ತಿದ್ದ. ಇದರಿಂದ ಅವನು ಜೀವನ ಮಾಡ್ತಾ ಇದ್ದ. ಒಂದು ಊರಿಗೆ ಹೆಂಗಸರನ್ನ ಕರ್ಕೊಂಡು ಅಡಿಗೆ ಮಾಡೋದಿಕ್ಕೆ ಅವನು ಹೋದ. ಬಹಳ ದೊಡ್ಡ ಕಾರ್ಯಕ್ರಮ ನಡೀತಿದ್ದು, ಭಾರಿ ಮನುಷ್ಯರು ಬಂದಿದ್ರು. ಆವಾಗ ಅವರಿಗೆ ಅಡಿಗೆ ಮಾಡೋದಿಕ್ಕೆ ಒಂದು ನಿರ್ದಿಷ್ಟವಾದ ಸ್ಥಳವನ್ನ ಕೊಟ್ಟಿದ್ರು. ಅದು ಬಹಳ ವಿಸ್ತಾರವಾಗಿತ್ತು, ಆದ್ರೆ ಅದು ಹಳೆ ಮನೆ ಇತ್ತು. ಅಲ್ಲಿ ಏನಾಯ್ತು ಅಂತಂದ್ರೆ, ಹೆಂಗಸರೆಲ್ಲನೂ ಒಳಗಡೆ ಹೋಗಿ ತರಕಾರಿಗಳು ಎಲ್ಲ ಇರ್ತಾವಲ್ಲ, ತರಕಾರಿ ಸೊಪ್ಪೆಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡ್ತಾ ಇದ್ರು. ಆವಾಗ ಒಂದು ಕೋಣೆಯ ಮೂಲೆಯಿಂದ ಬಾಗಿಲಿನ ಹಾಕಿ ಒಂದು ಬದಿಯಿಂದ ಒಂದು ನಾಗರ ಹಾವು ಹೊರಟು ಈ ಕಡೆ ಬಂತು. ಅದನ್ನು ನೋಡಿ ಪಾಪ ಹೆಂಗಸರು, ಹಾವು ಬಂತು, ಹಾವು ಬಂತು, ಹಾವು ಬಂತು, ಅಯ್ಯೋ ಅಯ್ಯೋ ಅಯ್ಯೋ, ಯಾರನ್ನಾರು ಗಂಡಸರನ್ನ ಕರೀರಿ ಅಂತ ಹೇಳಿ ಹೊರಗಡೆ ಓಡಿ ಬಂದರು. ಆವಾಗ ಇವನು ಪಾಪ ಯಾವುದೋ ಒಂದು ಇದನ್ನ ಹುರಿತಾ ಇದ್ದ, ಬೇಯಿಸ್ತಾ ಇದ್ದ ಅದನ್ನ ಪಾತ್ರೆ ಮೇಲೆ. ಈ ಮನುಷ್ಯ ಆ ಹೆಂಗಸರು ಓಡಿ ಬಂದಿದ್ದನ್ನು ನೋಡಿ ಇವನು ಕೂಡ ಅದನ್ನೆಲ್ಲ ಬಿಟ್ಟು ಹೊರಗಡೆ ಓಡಿ ಹೋದ. ಯಾರು ಗಣಸರಿದ್ರು ಕರೀರಿ, ಯಾರು ನೋಡ್ರಿ ಆ ಕಡೆ ಅಂತ ಹೇಳಿ ಅವನು ಅದೇ ಮಾತು ಹೇಳ್ತಾ ಓಡ್ ಹೋದ. ಆವಾಗ ಒಬ್ಬ ಮನುಷ್ಯ ಕೇಳ್ದ, ಏನಾಯ್ತಪ್ಪ, ಒಳಗಡೆ ಹಾವು ಬಂದಿದೆ, ಯಾರನ್ನಾರು ಗಣಸರನ್ನ ಕರೀರಿ ಅಂತಂದು. ಆಯ್ತು, 1-4 ಜನ ಗಣಸರು ಹೊರಗಡೆ ಹೋಗಿ ಪಾಪ ಆ ಹಾವನ್ನ ಬೇರೆ ಕಡೆಗೆ ಓಡಿಸಿ ಬಿಟ್ರು. ಹೋಯ್ತದ ಆ ಕಡೆಗೆ. ಅದಾದ ನಂತರ ಒಬ್ಬ ವ್ಯಕ್ತಿ ಕೇಳ್ದ ಇವನಿಗೆ, ಅಲ್ಲ, ಹಾವು ಬಂತು, ನೀನು ಯಾರು ಗಣಸರನ್ನ ಕರೀರಿ ಅಂತ ಹೇಳಿ ಓಡಿ ಬಂದಿಯಲ್ಲ, ಯಾಕೆ ನೀನು ಗಣಸಿಲ್ವಾ ಅಂತ ಕೇಳಿಬಿಟ್ಟ. ಆವಾಗ ಅವನಿಗೆ ಅರಿವಾಯ್ತು, ಹೌದಲ್ಲ, ನಾನು ಕೂಡ ಗಣಸಿದ್ದೀನಿ, ಮತ್ತು ನಾನು ಗಣಸರನ್ನ ಕರೆಯೋದಕ್ಕೆ ಹೊರಗಡೆ ಓಡಿ ಹೋಗ್ತಿದ್ದೀನಲ್ಲ ಅಂಥೇಳಿ ಅವನಿಗೆ ಸ್ವಯಮಿಗೆ ಅನಿಸ್ತು. ನೋಡಿ, ನಾವು ಕೂಡ ಅಷ್ಟೇನೆ, ನಮ್ಮಲ್ಲಿ, ನಮ್ಮ ಆತ್ಮನಲ್ಲಿ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ, ಅನಂತ ಸುಖ ಇದೆ. ಅದನ್ನು ಅರಿಯದೆ ನಾವು, ನಮ್ಮ ಅನಂತ ಶಕ್ತಿಗಳು ಒಳಗಡೆ ಅಡಗಿವೆ, ಅದನ್ನು ಅರಿಯದೆ ನಾವು ಎಷ್ಟೊಂದು ಅಜ್ಞಾನಿ, ಎಷ್ಟೊಂದು ಮಿಥ್ಯಾದೃಷ್ಟಿ, ಎಷ್ಟೊಂದು ವಿಪರೀತ ಕೆಲಸ ಮಾಡುವವರಾಗಿ ಇದ್ದೀವಿ. ನಮ್ಮನ್ನು ನಾವೇ ಕೇಳಿಕೊಂಡರೆ ನಾವು ಗಂಡಸು ಹೆಂಗಸು ಏನು ಅನ್ನೋದ್ರ ಬಗ್ಗೆ ನಮಗೆ ಒಂದು ರೀತಿ, ಅಂದರೆ ನಮ್ಮ ಅಚಿಂತ್ಯವಾದ ಶಕ್ತಿ ಒಳಗಡೆ ಭಗವಾನ್ ಆತ್ಮ ಇದ್ದರೂ ಕೂಡ ನಾವು ಮಿಥ್ಯಾತ್ವದ ವಶವಾಗಿ ಯಾವ ರೀತಿ ಆಗಿದ್ದೀವಿ. ನಾವು ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ. ವಿಚಿತ್ರ ಆಗಿದೆ ನಮ್ಮ ಜೀವನ. ಇದು ಮಿಥ್ಯಾತ್ವದ ಆಟವೇ ಇದೆ. ನೋಡಿ, ಸಹವಾಸ, ಹೆಂಗಸರ ಸಹವಾಸ ದೋಷದಿಂದ ಅವನು ಅವ್ರ ಜೊತೆಗೇನೆ ಇರ್ತಿದ್ದ, ಹೆಂಗಸರ ಜೊತೆಗೆ. ಅವಳು ಪಾಪ ಅದರಿಂದ ನಾನು ಸ್ವಯಂ ಗಂಡಸು ಅನ್ನೋದೇ ಅವನಿಗೆ ಮರ್ತು ಹೋಗಿತ್ತು. ಅದೇ ರೀತಿ ನೀವು ಕೂಡ ಸ್ವಯಂ ಭಗವಾನ್ ಆತ್ಮ ಇದ್ದೀವಿ. ನಾವು ಮಿಥ್ಯಾತ್ವದ ವಶವಾಗಿ ಕಲ್ಲು, ಮಣ್ಣು, ಎಮ್ಮೆ, ಎತ್ತು, ದನ, ಸೇತುವೆ, ಗಿಡ, ಮರ ಪೂಜೆ ಮಾಡಕ್ಕೆ ಹೋಗಿ ನಾವು ಘೋರ ಮಿಥ್ಯಾದೃಷ್ಟಿಯಾಗಿ ನಾವು ಭಗವಾನ್ ಆತ್ಮ ಅನ್ನೋದನ್ನೇ ಮರೆತು ಬಿಟ್ಟಿದ್ದೇವೆ. ನಾವು ಸ್ವಯಂ ಭಗವಾನ್ ಆಗುವಂಥ ಪ್ರಯತ್ನವನ್ನೇ ನಾವು ಕೈ ಬಿಟ್ಟು ಬಿಟ್ಟಿದ್ದೇವೆ. ಯಾಕೆಂದರೆ ನಮ್ಮ ಸ್ವಂತ ಶಕ್ತಿ ಅಡಗಿ ಹೋಗಿದೆ. ಇದು ಮಿಥ್ಯಾತ್ವದ ಕಾರಣದಿಂದಾಗಿ.